ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಆಡಿಟ್ ಪೇಪರ್ನ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಕಾಸ್ಟಿಂಗ್ ಪೇಪರ್ನ ಮಾಡೋಣ ಅಂತ ಇದ್ದೆ, ಬಟ್ ಗ್ರೂಪ್ ಟೂನಲ್ಲೇ ತುಂಬ ಕಷ್ಟವಾದದ್ದು ಮತ್ತು ಇಂಟ್ರೆಸ್ಟಿಂಗ್ ಆಗಿರೋ ಸಬ್ಜೆಕ್ಟ್ ಅಂದರೆ ಅದು ಆಡಿಟು. ಕಂಪೇರ್ ಮಾಡಿದ್ರೆ ಕಾಸ್ಟಿಂಗು ಮತ್ತು ಎಫ್.ಎಮ್ಗೂ ನಾನು RTA ಪೇಪರ್ನ ತೋರಿಸ್ತೀನಿ. ಅದಕ್ಕೂ ಮೊದಲು ಆಡಿಟ್ಗೆ ಯಾವ್ಯಾವ ಫ್ಯಾಕಲ್ಟಿನ ರೆಫರ್ ಮಾಡಿದೆ ಯೂಟ್ಯೂಬಲ್ಲಿ ಅಂತ ಹೇಳ್ತೀನಿ. ಇಬ್ಬರೇ ಫ್ಯಾಕಲ್ಟಿ ನಾನು ರೆಫರ್ ಮಾಡಿದ್ದು. ಫಸ್ಟ್ ಒನ್ನು ರಿಷಬ್ ಜೈನ್ ಅವ್ರದ್ದು ಫುಲ್ ಫಾಸ್ಟ್ ಟ್ರ್ಯಾಕ್ ಇದೆ. ಸೊ ಕಂಪ್ಲೀಟಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಚೆಕ್ ಮಾಡಿ ಮತ್ತು ಅದನ್ನೇ ರೆಫರ್ ಮಾಡಿ. ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಹಿಂದಿನಲ್ಲೇ ಮಾಡಿದ್ದಾರೆ ಬಟ್ ಸಖತ್ತಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮತ್ತು ಯಾವ್ಯಾವ ಕಾನ್ಸೆಪ್ಟು ಅಲ್ಲಿ ನನಗೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಗಲ್ವೋ ಅದಕ್ಕೆ ಅಂತಲೇ ನೋಡಿದ್ದು ಮೊಹಮ್ಮದ್ ಶೇಖ್ ಅವ್ರದ್ದು. ಅವರು ಕೂಡ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಫಸ್ಟು ರಿಷಬ್ ಜೈನ್ ಅವ್ರದ್ದು ವಿಡಿಯೋ ಫುಲ್ ನೋಡಿ, ಅದಾದಮೇಲೆ ಇನ್ ಕೇಸ್ ಯಾವುದಾದ್ರೂ ನಿಮಗೆ ಡೌಟ್ ಇತ್ತು ಅಥವಾ ಯಾವ್ದಾರ ಮಿಸ್ ಆಗಿರೋ ಕಾನ್ಸೆಪ್ಟ್ ಇತ್ತು ಅಂದರೆ ಅದಕ್ಕೆ ನೀವು ಮೊಹಮ್ಮದ್ ಶೇಖ್ ಅವ್ರದ್ದು ನೋಡಿ. ಮತ್ತು ನೋಟ್ಸ್ಗೆ ಎಗೈನ್ ಸೇಮ್ ಸ್ಟ್ರಾಟಜಿ, ಲಾಗ್ ಏನು ಯಾವ ಥರ ಸ್ಟ್ರಾಟಜಿ ಯೂಸ್ ಮಾಡಿದ್ನೋ ಸೇಮ್ ಬೇರೆ ಬೇರೆ ಚಾಪ್ಟರ್ಗೆ. ಸೊ ಈ ಥರ ಜೆರಾಕ್ಸ್ ಮಾಡಿಸ್ಕೊಂಡು ನೀವು ನೋಡ್ಬೋದು, ಎಲ್ಲೆಲ್ಲಿ ಹೈಲೈಟ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿ. ಏನಂದರೆ ನೋಡಿ, ಫಸ್ಟು ನಾನು ICA ಮೆಟೀರಿಯಲ್ನೇ ಫುಲ್ಲು ಓದಿದ್ದು. ಯಾವ ಥರ ಅಂದರೆ ಫುಲ್ ಕಾನ್ಸೆಪ್ಟ್ಗೋಸ್ಕರ ICA ಮೆಟೀರಿಯಲ್ನ ಫುಲ್ ಸ್ಟಡಿ ಮಾಡಿದೆ. ಮತ್ತು ಅದಾದಮೇಲೆ ಏನು ಫಸ್ಟ್ ರಿವಿಷನ್ ಮತ್ತು ಸೆಕೆಂಡ್ ರಿವಿಷನ್ ಮತ್ತು ಥರ್ಡ್ ರಿವಿಷನ್ ಇರುತ್ತೋ ಆವಾಗ ನಾನು ರೆಫರ್ ಮಾಡಿದ್ದು ಈ ನೋಟ್ಸ್ ಮೊಹಮ್ಮದ್ ಶೇಖ್ ಅವ್ರದ್ದು. ಆ್ಯಕ್ಚುಲಿ ಇದು ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಒಂದು ಆ್ಯಪ್ ಇದೆ, ಫಿನ್ಗೇನ್ ಆ್ಯಪ್ ಅಂತ ಇದೆ, ಅಲ್ಲಿ ಸಿಗುತ್ತೆ. ನೀವೇನು ಅಷ್ಟು ತಲೆ ಕೆಡಿಸ್ಕೊಬೇಡಿ, ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಒನ್ ಡ್ರೈವಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನೀವು ಆರಾಮಾಗಿ ಅದು ಫುಲ್ ಏನು ಮೆಟೀರಿಯಲ್ ಇದೆಯೋ ಅದನ್ನು ಡೌನ್ಲೋಡ್ ಮಾಡ್ಬೋದು. ಮತ್ತು ಇನ್ನೊಂದೇನೆಂದರೆ ನೀವು ಕಾಸ್ಟಿಂಗ್ ಮತ್ತು ಎಫ್.ಎಮ್ಗೆ ಹೋಲಿಸ್ಕೊಂಡ್ರೆ ಇದಕ್ಕೆ ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡಬೇಕು. ನಾನು ಕೂಡ ಇದು ಡಬ್ಬಲ್ಲು, ನನ್ನ ಕಾಸ್ಟಿಂಗ್ಗೆ 10-15 ಡೇಸಲ್ಲಿ ಕಂಪ್ಲೀಟಾಗಿ ಒಂದು ರಿವಿಷನ್ನ ಮುಗಿಸ್ತಾ ಇದೆ ಅಂದರೆ ಇದಕ್ಕೆ 30 ಡೇಸು. ಫಸ್ಟ್ ರಿವಿಷನ್ 30 ಡೇಸ್ ತೊಗೊಳ್ತಾಯಿತ್ತು, ಸೆಕೆಂಡ್ ರಿವಿಷನ್ 20 ಡೇಸ್. ಈ ಥರ ಅಂದರೆ ತುಂಬ ಟೈಮ್ ತೊಗೊಳುತ್ತೆ ಆ್ಯಕ್ಚುಲಿ. ಯಾಕಂದರೆ ಎಲ್ಲ ವರ್ಡ್ಗಳು ಹೊಸ್ದಾಗಿ ಅನಿಸುತ್ತೆ, ಕೆಲವೊಂದು ಪರ್ವೇಸಿವ್ನೆಸ್ ಅನ್ನೋದು ಮತ್ತು ರಿಸ್ಕ್ ಆಫ್ ಮೆಟೀರಿಯಲ್ ಮಿಸ್ಸ್ಟೇಟ್ಮೆಂಟು. ಸೊ ಇದನ್ನೆಲ್ಲ ಏನಂದರೆ ನಮಗೆ ಹೊಸದು ಅನಿಸುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಾ ಹೋದರೆ ತುಂಬ ಈಸಿಯಾಗಿರೋ ಸಬ್ಜೆಕ್ಟ್ ಅಂದರೆ ಅದು ಆಡಿಟು. ಮತ್ತು ಇನ್ನೊಂದೇನೆಂದರೆ ಚಾಪ್ಟರ್ 5 ಮತ್ತು ಚಾಪ್ಟರ್ 9ನ ಸ್ಕಿಪ್ ಮಾಡಿ ಅಂತ ಕೆಲವೊಂದು ABC ಅನಾಲಿಸಿಸು ಅದು ಇದು ಅಂತ ಸುಮಾರು ಯೂಟ್ಯೂಬ್ ವೀಡಿಯೋಗಳನ್ನ ನೋಡಿದ್ದೀನಿ. ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ದಯವಿಟ್ಟು ಅದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಆರ್ಟಿಕಲ್ಶಿಪ್ಪಲ್ಲಿ ಅದ್ರ ಮೇಲೆ ತುಂಬ ಕ್ವಶನ್ಸ್ನ ಕೇಳಿದ್ದಾರೆ. ಸೊ ಅದಕ್ಕಾಗಿ ಅದನ್ನು ನೀವು ಏನಂದರೆ ಜಸ್ಟು ಅದನ್ನು ಓವರ್ ಬರ್ಡನಾಗಿ ತಗೊಳ್ದೆ, ನಾವೇ ಆಡಿಟರ್ ಆದರೆ ಆಡಿಟ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಪ್ರತಿಯೊಂದು ಲೈನ್ ಐಟಮ್ನ ಯಾವ ಥರ ಆಡಿಟ್ ಮಾಡ್ಬೋದು, ಏನೇನು ಬೇಕು ಅನ್ನೋದನ್ನ ನೀವೇ ಒಂದು ಪ್ರಾಕ್ಟಿಕಲ್ ಥಿಂಕ್ ಮಾಡಿದ್ರೆ ಅದನ್ನು ಆರಾಮಾಗಿ ಅಂದರೆ ಅರ್ಥ ಆಗುತ್ತೆ, ಆರಾಮಾಗಿ ನೀವು ಅದನ್ನು ಸ್ಕೋರ್ ಮಾಡ್ಬೋದು. ಅದರಲ್ಲೂ ಕೂಡ ಚಾಪ್ಟರ್ 5 ಮತ್ತು ಚಾಪ್ಟರ್ 9 ಏನಿದೆಯೋ ಆಡಿಟ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟು ಮತ್ತು ಆಡಿಟ್ ಆಫ್ ವೇರಿಯಸ್ ಎಂಟಿಟೀಸ್ ಅಂತ ಏನಿದೆಯೋ ಅದನ್ನು ಆದಷ್ಟು ಕವರ್ ಮಾಡಿ, ಯಾಕಂದರೆ ಯಾವುದನ್ನು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಇನ್ನೊಂದು ಆಡಿಟ್ ರಿಪೋರ್ಟ್ ಚಾಪ್ಟರ್ನ ಚೆನ್ನಾಗಿ ಓದ್ಕೊಳ್ಳಿ. ಅದರಲ್ಲಿ 700 ಸೀರೀಸ್ ಇರ್ಬೋದು, 705 ಇದನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಬನ್ನಿ ಇವಾಗ RTA ಪೇಪರ್ನ ತೋರಿಸ್ತೀನಿ. ಸೊ ಇದರಲ್ಲಿ ಡಿಸ್ಕ್ರಿಪ್ಷನ್ ಪೇಪರ್ಲಿ ನನಗೆ 70ಗೆ 49 ಮಾರ್ಕ್ಸ್ ಬಂದಿದೆ. ಮತ್ತು MCQನಲ್ಲಿ 24 ಮಾರ್ಕ್ಸ್ ಬಂದಿದೆ. ಒಂದು ಸಿಂಪಲ್ ಸ್ಟ್ರಾಟಜಿ ಏನಂದರೆ ಯಾವ ಸಬ್ಜೆಕ್ಟಲ್ಲಿ ನಿಮಗೆ ಡಿಫಿಕಲ್ಟ್ ಅನಿಸುತ್ತೆ, ಡಿಸ್ಕ್ರಿಪ್ಷನಲ್ಲೇ ಸ್ಕೋರ್ ಮಾಡೋಕ್ಕೆ ಕಷ್ಟ ಅನಿಸುತ್ತೋ ಜಸ್ಟ್ ಫೋಕಸ್ ಮಾಡಿ, ಕಾನ್ಸೆಪ್ಟ್ಗೆ ಫೋಕಸ್ ಮಾಡಿ. ಆರಾಮಾಗೆ ನೀವೇನಾರ 30ಗೆ 20+ ತಗೊಳ್ತು ಅಂದರೆ ಪಾಸ್ ಅಂತಲೇ ಅರ್ಥ. ಸೊ ಬನ್ನಿ ಇವಾಗ ನೋಡ್ಕೊಂಡು ಬರೋಣ. ನಾನು ಅಟೆಂಡ್ ಮಾಡಿದ ಫಸ್ಟ್ ಕ್ವಶನು ಸೆಕೆಂಡ್ ಕ್ವಶನ್ A. ಅದರಲ್ಲಿ essay 265 ಕ್ವಶನ್ ಕೇಳಿದರು, ಡಿಫಿಷಿಯನ್ಸಿ ಇನ್ ಇಂಟರ್ನಲ್ ಕಂಟ್ರೋಲು. ನೀವು ನೋಡಿ ಅಲ್ಲಿ ಸ್ಪೆಸಿಫಿಕ್ ಆಗಿರೋ ವರ್ಡ್ಗಳನ್ನ ಡಿಟೆಕ್ಟ್, ಪ್ರಿವೆಂಟ್ ಅನ್ನೋದನ್ನೆಲ್ಲ ಬಾಕ್ಸ್ ಹಾಕಿ ಬರೆದಿದ್ದೀನಿ. ಅದೇ ಥರನೇ ಇದು ಮಾಡಿ. ಮತ್ತು ಇನ್ನೊಂದು ಏನಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಅಂದರೆ ಪ್ಯಾರಾಗ್ರಾಫಲ್ಲಿ ಬರೀಬೇಕಾ ಇಲ್ಲ ಪಾಯಿಂಟ್ ವೈಸ್ ಬರೀಬೇಕಾ ಅಂತ. ಆಡಿಟ್ಗೆ ಆಲ್ವೇಸ್ ಯಾವ ಥರ ಮಾಡಿ ಅಂದರೆ ಪಾಯಿಂಟ್ ವೈಸೇ ಬರೆಯೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಅವ್ರಿಗೆ ಅರ್ಥ ಆದರೆ ಸಾಕು. ನೀವು ಈಗ ಫಾರ್ ಎಕ್ಸಾಂಪಲ್ ಲಾಲ್ ಆದರೆ ಸೆಕ್ಷನ್ ಇರುತ್ತೆ, ಸೊ ಸೆಕ್ಷನಲ್ಲಿ ತುಂಬ ಕಡಿಮೆ ವರ್ಡ್ ಇರುತ್ತೆ, ಅದನ್ನು ಪ್ಯಾರಾಗ್ರಾಫಲ್ಲೇ ಬರೀರಿ. ಬಟ್ ಆದರೆ ಇಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪಾಯಿಂಟ್ ವೈಸಲ್ಲಿ ಬರೆಯೋಕ್ಕೆ ಟ್ರೈ ಮಾಡಿ. ಸೆಕೆಂಡ್ ಕ್ವಶನ್ ಬಂದು ಕೀ ಆಡಿಟ್ ಮ್ಯಾಟರು. ಸೆಕೆಂಡ್ ಕ್ವಶನಲ್ಲಿ B ಬಂದು ಕೀ ಆಡಿಟ್ ಮ್ಯಾಟರು. ICAದವರು ಒಂದು ಫೇವ್ರೇಟ್ ಕ್ವಶನ್ ಏನಂದರೆ ಇಲ್ಲ ಕೀ ಆಡಿಟ್ ಮ್ಯಾಟರು ಮತ್ತು ಅಥವಾ ಎಂಪಸಿಸ್ ಆಫ್ ಮ್ಯಾಟರು EOM ಮತ್ತು ಅಥವಾ CAMದು ಕೇಳ್ತಾರೆ. ಸೊ essay 705, 701, 700, 705 ಇದೆಲ್ಲ ತುಂಬ ಅಂದರೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ಅದರಲ್ಲಿ ಡಿಸ್ಕ್ರಿಪ್ಷನ್ ಬಂದೇ ಬರುತ್ತೆ, ಅದ್ರ ರಿಲೇಟೆಡ್ ಕ್ವಶನ್ ಇತ್ತು. ದೆನ್
ನಿಧಾನಕ್ಕೆ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ನೆಕ್ಸ್ಟು 2C ಬಂದು ಇದು ಫಸ್ಟ್ ಚಾಪ್ಟರ್ದು, ಈಸಿ ಆಗಿತ್ತು ಕ್ವಶನು. ಅಂದರೆ ಇಲ್ಲಿ ನೋಡಿ, ನೀವು ಪಿಕ್ ಮಾಡೋ ಚೂಸ್ ಮಾಡೋ ಕ್ವಶನಲ್ಲಿ ಅಟ್ಲೀಸ್ಟ್ 3ರಲ್ಲಿ 2 ಗೊತ್ತಿರಬೇಕು ಅಥವಾ 3 ಗೊತ್ತಿರಬೇಕು, ಆ ಥರ ಕ್ವಶನ್ಸ್ನ ಚೂಸ್ ಮಾಡಿ. ನೆಕ್ಸ್ಟು ಅಟೆಂಡ್ ಮಾಡಿದ್ದು 6th ಕ್ವಶನು. ಸೊ ಫಸ್ಟ್ ಒನ್ ಈಸಿಯಾಗಿತ್ತು. ಅಂದರೆ ಇನ್ವೆಂಟ್ರಿನಲ್ಲಿ ಯಾವುದ್ಯಾವುದನ್ನು ಡಿಸ್ಕ್ಲೋಸ್ ಮಾಡ್ತೀವಿ ಅಂತ, ಅದು ಆ್ಯಕ್ಚುಲಿ ಕೆಲವೊಂದು ನೆನಪಾಗ್ತು, ಕೆಲವೊಂದು ನನಗೂ ಅಂದರೆ ಆ ಮೂಮೆಂಟಲ್ಲಿ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ಎಷ್ಟು ಬರೆದಿದ್ದೀನೋ ಅಷ್ಟು ಮಾರ್ಕ್ಸ್ ಸಿಕ್ಕಿದೆ. ಅದಾದಮೇಲೆ 6B ಬಂದು ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದ CAG. ಕ್ವಶನ್ 6C ಇದು ಚಾಪ್ಟರ್ 11ದು ಸೆಲ್ಫ್ ಇಂಟ್ರೆಸ್ಟ್ ಥ್ರೆಟ್ಟು ಮತ್ತು ಸೆಲ್ಫ್ ರಿವ್ಯೂ ಥ್ರೆಟ್, ಈ ಥರ ಕ್ವಶನ್ಸ್ಗಳಿದ್ದಾವೆ. ಅದನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ದೆನ್ ಕ್ವಶನ್ 1 ನಾನು ಅಷ್ಟೊಂದು ಪ್ರಾಪರಾಗಿ ಬರೆದಿಲ್ಲ. ಅದಾದಮೇಲೆ ಕಾರೋ ರಿಲೇಟೆಡ್ ಕ್ವಶನ್ ಇತ್ತು ಒಂದು. ಅದಾದಮೇಲೆ ರೆಕರಿಂಗ್ ಆಡಿಟ್. ನೆಕ್ಸ್ಟ್ ಕ್ವಶನು ಬಾರಿಂಗ್ಸಲ್ಲಿ ಏನೇನು ಯಾವ್ಯಾವ ಥರ ಆಡಿಟ್ ಮಾಡಬೇಕು ಅಂತ ಬಾರಿಂಗ್ಸ್ ರಿಲೇಟೆಡ್ ಕ್ವಶನ್ ಇತ್ತು. ಇದು ಚಾಪ್ಟರ್ 5 ಆಡಿಟ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟು. ನೆಕ್ಸ್ಟು ಆಡಿಟರ್ಸ್ ಡ್ಯೂಟೀಸ್ ರಿಗಾರ್ಡಿಂಗ್ LLP ರಿಲೇಟೆಡಾಗಿ ಕೇಳಿದರು. ಡ್ಯೂಟೀಸ್ ಆಫ್ ದ ಆಡಿಟರ್ಸ್ ಇನ್ ರೆಸ್ಪೆಕ್ಟ್ ಆಫ್ ದ LLP ಏನೇನು ಅಂತ. ಹಾಗೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನಿಧಾನಕ್ಕೆ ನೋಡಿ ಯಾವ ಥರ ಬರೆದಿದೆ ಮತ್ತು ಯಾವ ಥರ ಪಾಯಿಂಟ್ ವೈಸ್ ಬರೆದಿದೆ ಅಂತ. ಇಲ್ಲಿ ಮ್ಯಾಟರ್ ಏನಂದರೆ, ನೀವು ಯಾವ ಥರ ಪ್ರೆಸೆಂಟ್ ಮಾಡ್ತೀರೋ ಈಸಿ ವೇಲಿ ಅವ್ರಿಗೆ ಅರ್ಥ ಆಗಬೇಕು. ಮತ್ತು ಆಲ್ಮೋಸ್ಟ್ ಪಾಯಿಂಟ್ ವೈಸಲ್ಲೇ ಬರೀರಿ ಆಡಿಟ್ನ. ಯಾವುದೇ ಥರ ಮಾರ್ಕ್ಸ್ನ ಕಟ್ ಮಾಡಲ್ಲ. ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆಯೋ ಅದೇ ಥರ ಬರೀಬೇಕು ಅಂತ ಏನಿಲ್ಲ. ಸಿಂಪಲ್ ವರ್ಡ್ಸಲ್ಲಿ ಬರೆದ್ರೂ ಆಕ್ಸೆಪ್ಟಬಲ್ ಆಗೇ ಇರುತ್ತೆ. ಬಟ್ ಆದರೆ ಆ ಪಾಯಿಂಟ್ಸು ಸ್ಪೆಸಿಫಿಕ್ಕಾಗಿ ಕವರ್ ಆಗಬೇಕು ಮತ್ತು ಅದನ್ನು ನೀವು ಹೈಲೈಟ್ ಮಾಡಿರಬೇಕು. ಆವಾಗ ಮಾತ್ರ ಅದು ಬೇಗ ಅವ್ರಿಗೆ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು ಅಷ್ಟೇ. ಇವತ್ತಿಗೆ ಆಡಿಟ್ ಪೇಪರ್ನ ತೋರಿಸಿದ್ದೀನಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಫ್ಯಾಕಲ್ಟಿದು ಫಾಸ್ಟ್ ಟ್ರ್ಯಾಕ್ ಆಗಿರ್ಬೋದು ಮತ್ತು ನೋಟ್ಸ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ನೆಕ್ಸ್ಟು ಕಾಸ್ಟಿಂಗ್ ವಿಡಿಯೋ ಮಾಡ್ತೀನಿ. ಸೊ ಇನ್ ಕೇಸ್ ಯಾವುದಾದ್ರು ಡೌಟ್ ಇತ್ತು ರಿಲೇಟೆಡಾಗಿ ಕಾಸ್ಟಿಂಗ್ ಮತ್ತು FMSM ಅಲ್ಲಿ ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ನಾನಿವಾಗ ಸ್ಪಾಮ್ಗೆ ಓದ್ತಾ ಇದ್ದೆ. CD ಕ್ಲಿಯರ್ ಆಗಿದೆ, A ಆ್ಯಂಡ್ Bಗೆ ಅದು ಸ್ವಲ್ಪ ಸಿಲೆಬಸ್ ವಾಸ್ಟ್ ಇದೆ. ಅದಕ್ಕೋಸ್ಕರ ನಾನು ಒಂದೇ ಸಲ ವೀಡಿಯೋನ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಎನಿವೇ ನೆಕ್ಸ್ಟ್ ವೀಕಲ್ಲಿ ಟ್ರೈ ಮಾಡ್ತೀನಿ ಕಾಸ್ಟಿಂಗು ಮತ್ತು FMSMನ 2 ಒಟ್ಟಿಗೆ ಬಿಡೋಕ್ಕೆ ಅಂತ ಹೇಳ್ತಾ ಬಾಯ್.